ಶ್ರೀರಾಮುಲುಗೆ ಬಳ್ಳಾರಿ ಉಸ್ತುವಾರಿ ಬಿಟ್ಕೊಡ್ತೇನೆ ಅಂತ ಆನಂದ್ ಸಿಂಗ್ ಹೇಳಿದ್ದೇಕೆ? ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾಗೆ ಡೋಂಟ್ ಕೇರ್ ಅಂದಿದ್ದೇಕೆ? ಪತ್ನಿ ಪುತ್ರಿ ಮೇಲೆ ದಾಳಿ ಮಾಡಿದ ಚಿರತೆಯನ್ನೇ ವ್ಯಕ್ತಿ ಕೊಂದಿದ್ದಾನ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶ್ರೀರಾಮುಲು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವನಾದ್ರೆ ನಾನೇ ಬಿಟ್ಟುಕೊಡುವೆ ಅಂತ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಸಚಿವ ಸಿಂಗ್, ಜಿಲ್ಲಾ ಉಸ್ತುವಾರಿ ಬದಲಾವಣೆ ಮಾಡೋದು ಸಿಎಂಗೆ ಬಿಟ್ಟ ವಿಚಾರ. ಸೋಮಶೇಖರ್ ರೆಡ್ಡಿ ಅವರು ಶ್ರೀರಾಮುಲು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಂತ ಹೇಳಿದ್ದಾರೆ. ಆದ್ರೆ ರಾಮುಲು ಬದಲಾಗಿ ಬೇರೆಯವರು ಬಂದ್ರೆ ಬಿಟ್ಟುಕೊಡಲ್ಲ. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸುವೆ ಅಂತ ಸಚಿವ ಆನಂದ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಭೀತಿ ಇದ್ರೂ ಮೈಸೂರು ರೈಲು ನಿಲ್ದಾಣದಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿಲ್ಲ. ಮೈಸೂರಿಗೆ ಪ್ರಯಾಣಿಕರು ಬಿಂದಾಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದು, ರೈಲ್ವೆ ನಿಲ್ದಾಣದಲ್ಲಿ ಕನಿಷ್ಠ ಸ್ಯಾನಿಟೈಸ್ ಮಾಡಲು ಕೂಡ ನಿರ್ಲಕ್ಷ್ಯ ವಹಿಸಲಾಗಿದೆ. ಅದರಲ್ಲೂ ಕೇರಳ, ತಮಿಳುನಾಡು, ಬೆಂಗಳೂರು, ತುಮಕೂರು ಸೇರಿದಂತೆ ವಿವಿಧೆಡೆಯಿಂದ ಪ್ರಯಾಣಿಕರು ಆಗಮಿಸ್ತಾ ಇದ್ದು, ಮೈಸೂರಲ್ಲಿ ಕೊರೋನಾ ಆತಂಕ ಮನೆ ಮಾಡಿದೆ. ಎಕ್ಸ್ರೇ ಟೆಕ್ನಿಷಿಯನ್ ಒಬ್ಬ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಮಹಿಳೆಯೊಬ್ಬಳು ಆರೋಪಿಸಿದ್ದಾಳೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಆಸ್ಪತ್ರೆಯಲ್ಲಿ ಕುಬೇರ ಸಾವಂತ ಎಂಬ ಟೆಕ್ನಿಷಿಯನ್ ಇದ್ದಾನೆ. ಆತ ಕಳೆದ 2 ವರ್ಷದಿಂದ ನಿರಂತರವಾಗಿ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾಳೆ. ಮೊಬೈಲ್ನಲ್ಲಿ ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಕುಬೇರನ ವಿರುದ್ಧ ಮಹಿಳೆ ಕೇಸ್ ಕೊಟ್ಟಿದ್ದಾಳೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬಲ್ಲೇಶ್ವರದ ಗ್ರಾಮ ಲೆಕ್ಕಿಗನೊಬ್ಬ ಎಸಿಬಿ ಬಲೆಗೆ ಬಿದ್ದಿದ್ದಾನೆ. ಗ್ರಾಮ ಲೆಕ್ಕಿಗ ಚೆಲುವರಾಜ್ ಎಂಬಾತ ಸಣ್ಣ ಹಿಡುವಳಿದಾರ ಪತ್ರ ನೀಡೋದಕ್ಕೆ ರತ್ನಾಕರ್ ಅನ್ನೋರ ಬಳಿ 15,000ಕ್ಕೆ ಬೇಡಿಕೆ ಇಟ್ಟಿದ್ರು. 13,000 ಲಂಚ ಸ್ವೀಕರಿಸುವಾಗ ಗ್ರಾಮ ಲೆಕ್ಕಿಗನನ್ನ ಎಸಿಬಿ ಬಲೆಗೆ ಕೆಡವಿದೆ. ಗ್ರಾಮದ ದೇವಿ ವೃತ್ತದ ಬಳಿ ಲಂಚದ ಹಣ ಸ್ವೀಕರಿಸುವಾಗ ವಿಎ ಬಲೆಗೆ ಬಿದ್ದಿದ್ದಾನೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ರಾಯಗೇರಿ ಬಳಿ ಕೋಳಿ ಪಂದ್ಯ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ವೇಳೆ ಕೋಳಿ ಪಂದ್ಯ ಆಡ್ತಾ ಇದ್ದ 30 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. 22 ಹುಂಜ, 15ಕ್ಕೂ ಹೆಚ್ಚು ಮೊಬೈಲ್, 32,000 ರೂಪಾಯಿ ನಗದನ್ನ ಜಪ್ತಿ ಮಾಡಿ ಕೊಡೇಕಲ್ ಠಾಣೆಯಲ್ಲಿ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಕೋಲಾರ ನಗರದ ಕೋಗಿಲಹಳ್ಳಿಯ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮನೆ ಬಳಿ ಬಿರಿಯಾನಿಗಾಗಿ 100 ಜನ ಮುಗಿಬಿದ್ದಿದ್ರು. ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ನಲ್ಲಿ ಗೆದ್ದ ಬೆಂಬಲಿಗರಿಗೆ ವರ್ತೂರು ಪ್ರಕಾಶ್ ಔತಣಕೂಟ ಏರ್ಪಡಿಸಿದ್ರು. 1,000 ಕೆಜಿ ಮಟನ್, 1,250 ಕೆಜಿ ಚಿಕನ್ ಅಡುಗೆ ಸಿದ್ಧಗೊಳಿಸಿ ಪಾರ್ಟಿ ಆಯೋಜಿಸಿದ್ರು. ಪಾರ್ಟಿಯಲ್ಲಿ ಬಿರಿಯಾನಿಗಾಗಿ 100 ಜನ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದಿದ್ರು.